ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಫ್ಯಾಮಿಲಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಮಗ ಹಾಯ್ ಮಾಡ್ತಾ ಇದ್ದೇನೆ, ಮಗ. ಏನಪ್ಪ ವಿಷಯ ಅಂತಂದರೆ, ಯಲಹಂಕ ಕೋಗಿಲು ಕ್ರಾಸ್ ಹತ್ರ ಇರೋಂಥ ಎಕ್ಸಿಬಿಷನ್ಗೆ ಬಂದಿದ್ವಿ. ಅಂತಾರಾಷ್ಟ್ರೀಯ ರೋಬೋಟಿಕ್ ಶೋ ಅಂತ ಎಕ್ಸಿಬಿಷನ್ ಇದು. ಬರ್ಡ್ಸ್ ಎಲ್ಲ ರೋಬೋಟಿಕ್ಕಾಗಿ ಕ್ರಿಯೇಟ್ ಮಾಡಿದ್ದಾರೆ. ಇದು ಎಂಟ್ರಿ ಫೀಸ್ ಬಂದುಬಿಟ್ಟು 70 ರುಪೀಸ್ ಇದೆ. ಓಕೆ, ವರ್ತ್ ಅಂತ ಅನಿಸುತ್ತೆ, ವರ್ತೆ ಆಗಿತ್ತು. ಎಲ್ಲ ರೋಬೋಟಿಕ್ ಬರ್ಡ್ಸ್ ಎಲ್ಲ ತುಂಬ ನೋಡೋಕ್ಕೆ ಸೆಂಟರ್ ಆಫ್ ಅಟ್ರಾಕ್ಷನ್, ತುಂಬ ಚೆನ್ನಾಗಿದೆ. ಪಿಕಾಕ್ಸ್ ಆಗಿರಲಿ, ಪ್ರತಿಯೊಂದು ಆಸ್ಟ್ರಿಚ್ ಮತ್ತು ಪ್ಯಾರೆಟ್ಸ್, ಆಮೇಲೆ ಇದೆ ಏನಂತಾರಪ್ಪ, ಕ್ರೊಕೊಡೈಲ್ ಮತ್ತು ಎಲಿಫೆಂಟ್ಸು ಎಲ್ಲ, ಪ್ರತಿಯೊಂದು ಪಕ್ಷಿಗಳು ಸೌಂಡ್ ಕೇಳೋಕ್ಕೇ ತುಂಬ ಚೆನ್ನಾಗಿದೆ. ಅದು ಬರ್ಡ್ಸ್ದು ಕೀ 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 ಸೌಂಡು ತುಂಬಾ ಚೆನ್ನಾಗಿತ್ತು. ನನ್ನ ಮಗ ತುಂಬಾ ಖುಷಿಪಟ್ಟ. ಮಕ್ಕಳು ಅಂದರೆ ಚಿಕ್ಕ ಏಜ್ ಮಕ್ಕಳು ತುಂಬಾ ಖುಷಿ ಪಡ್ತಾರೆ, ಯಾಕಂದರೆ ಅವ್ರಿಗೆ ಇದೆಲ್ಲ ಹೊಸ್ದು ಅಲ್ವಾ, ಗೊತ್ತಿಲ್ಲ. ಹಾಗಾಗಿ ಅದು ಆಡೋ ರೀತಿ ಎಲ್ಲ ನೋಡಿ ತುಂಬಾ ಖುಷಿಪಟ್ಟರು ಮಕ್ಕಳು. ನೀವು ಎಂಜಾಯ್ ಮಾಡ್ತೀರಾ, ದೊಡ್ಡವರು ಎಂಜಾಯ್ ಮಾಡ್ತಾರೆ, ಅಷ್ಟು ಚೆನ್ನಾಗಿದೆ. ನನ್ನ ಪ್ರಕಾರ ವರ್ತ್ ಅನ್ನಿಸ್ತು. ತುಂಬ ಎಕ್ಸಿಬಿಷನ್ಗಳು ಹಾಕಿದ್ದಾರೆ ಇಲ್ಲಿ ಸರೌಂಡಿಂಗಲ್ಲಿ. ಇನ್ನೂ ಒಂದು 2-3 ಇದೆ, ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಅದೇನು ಅಷ್ಟಕ್ಕಷ್ಟೇ ಹೇಳೋ ಅಷ್ಟೇನು ಚೆನ್ನಾಗಿಲ್ಲ, ಬಟ್ ಇದು ವರ್ತ್ ಅನ್ನಿಸ್ತು ನನಗೆ. ಹೆಬ್ಬಾವು, ಮೇನ್ ಅಟ್ರಾಕ್ಷನ್ ಅಂದರೆ ಆಚೆ ಕಡೆ, ಅದು ಆಗಲೇ ತೋರಿಸಿದ್ನಲ್ಲ ಈಗಲೂ, ಅದು ತುಂಬಾ ಮೇನ್ ಅಟ್ರಾಕ್ಷನ್ ಆಗಿದೆ. ಸೌಂಡು ಅಷ್ಟೇ, ಆಚೆ ಎಷ್ಟು ದೂರದಲ್ಲಿ ನಾವು ಹೋಗ್ತಿದ್ರು ಯಲಹಂಕ ಸರೌಂಡಿಂಗು, ಅದು ಈಗಲ್ದು ಸೌಂಡ್ ಕೇಳುತ್ತೆ. ಕ್ರೊಕೊಡೈಲ್ ನೋಡ್ರಿ ಎಷ್ಟು ರಿಯಲಿಸ್ಟಿಕ್ ಆಗಿದೆ. ಮತ್ತು ಇಲ್ಲಿ ಆನೆ ಬಂದು ಅದು ಸೊಂಡ್ಲಿಂದ ನೀರು ತೆಗೆದು ಹಾಕೋ ಥರ ಎಲ್ಲ ಚೆನ್ನಾಗಿದೆ. ಅಂದರೆ ರಿಯಲಿಸ್ಟಿಕ್ಕಾಗಿ ಕಾಣಿಸುತ್ತೆ ಅದು ನೋಡೋದಕ್ಕೆ, ಅಷ್ಟು ಚೆನ್ನಾಗಿದೆ. ತುಂಬಾ ಕಲರ್ಫುಲ್ಲಾಗಿದೆ. ಮತ್ತು ಇಲ್ಲಿಂದ ಹೋದ್ಮೇಲೆ ಪಿಕ್ಸ್ ಇದೆ, 3D ಪಿಕ್ಸು. ನಿಮ್ಗೆ ಬೇಕಾದರೆ ಫೋಟೋ ತಗೋಬೋದು. ಆ್ಯಂಡ್ ಅದಾದಮೇಲೆ ಪ್ಲೇ ಏರಿಯಾ ಇದೆ. ಇದೆಲ್ಲ ಶಾಪಿಂಗ್, ಎಲ್ಲ ಥರ ಶಾಪಿಂಗು ಇದೆ ನಿಮಗೆ. ಜ್ಯುವೆಲ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಸಾಮಾನು ಇರ್ಬೋದು, ಆಮೇಲೆ ಹುಡ್ ಐಟಮ್ಸ್ ಇರ್ಬೋದು, ಮತ್ತು ಪಿಕಲ್ಸು, ಪ್ರತಿಯೊಂದು ಶಾಪಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ಈ ಎಕ್ಸಿಬಿಷನಲ್ಲಿ ಎಲ್ಲ ಥರದ ಎಕ್ಸ್ಪೀರಿಯೆನ್ಸು ಮಾಡ್ಬೋದು. ಮತ್ತು ಇದು ಪ್ಲೇ ಏರಿಯಾ. ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನನಗೆ, ಯಾಕಂದರೆ ಮಾಲ್ಗಳಲ್ಲೇ ಒಂದೊಂದು ಗೇಮ್ ಬಂದ್ಬಿಟ್ಟು 60 ರುಪೀಸ್ ಇದೆ, ಬಟ್ ಇಲ್ಲಿ ತುಂಬಾ ಜಾಸ್ತಿ ಅನ್ನಿಸ್ತು. ಒಂದೊಂದು ಗೇಮ್ಗೆ 100 ರುಪೀಸ್ ಹೇಳ್ತಿದ್ರು, ತುಂಬಾ ಜಾಸ್ತಿ ಅನ್ನಿಸ್ತು. ಗೇಮ್ ಒಂದು ನೋಡಿಕೊಂಡು, ನಿಮ್ಗೆ ಇಷ್ಟ ಆಗೋದು ನೋಡಿಕೊಂಡು ಆಡಬೇಕಷ್ಟೆ. ಗೇಮ್ ಕಾಸ್ಟ್ಲಿ ಅನ್ನಿಸ್ತು ನನಗೆ. ಮತ್ತು ಓಕೆ, ಫುಡ್ಡು ಓಕೆ ಕೊಡ್ಬೋದು. ಅಂದರೆ ಆಚೆ ಆಲ್ಮೋಸ್ಟ್ ಎಕ್ಸಿಬಿಷನ್ ಅಂದಮೇಲೆ ಗೊತ್ತೇ ಇರುತ್ತೆ, ರೇಟ್ಗಳಿದ್ದೇ ಇರುತ್ತೆ. ನನ್ನ ಮಕ್ಕಳು ಆಟ ಮಾಡ್ತಾಯಿದ್ರು, ಗೇಮ್ ಆಡಬೇಕು ಅಂತ. ಅಲ್ಲಿ ಇದ್ದಿದ್ದು ರೇಟ್ ನೋಡಿ ಯೋಚನೆ ಮಾಡಿದ್ವಿ, ಇಲ್ಲಿ ಆಡೋದಕ್ಕಿಂತ ಮಾಲಲ್ಲೇ ಹೋಗಿ ಆಡ್ಬೋದಲ್ಲ ಅಂತ ಯೋಚನೆ ಮಾಡಿದೆ. ಇನ್ನೇನು ಮಾಡೋದು, ಮಕ್ಕಳು ಬಿಡಲ್ವಲ್ಲ, ಆಟ ಮಾಡ್ತಾರೆ. ಒಂದು ಗೇಮ್ ಆಡಿಸ್ಬಿಟ್ವಿ. ಅದು ಅದು ಒಬ್ರಿಗೆ ಬಂದು 100 ರುಪೀಸ್ ತೊಗೊಂಡ್ರಿ. ಇದಕ್ಕೆ ಫುಲ್ ಎಂಜಾಯ್ ಮಾಡಿದ್ರು. ಇಬ್ಬರು ಒಂದೇ ಆಡಬೇಕು ಅಂತಂದರು, ಬಟ್ ಇದು 200 ಸ್ವಲ್ಪ ಕಾಸ್ಟ್ಲಿ ಅನ್ಸಿದ್ರಿಂದ ನಾನು ಜಾಸ್ತಿ ಆಡ್ಸೋಕ್ಕೆ ಹೋಗಲಿಲ್ಲ. ಇಷ್ಟೇ, ಇದೊಂದೇ ಆಡಿದ್ದು. ಓಕೆ. ಮತ್ತು ಇನ್ನೊಂದು ಏನಂದರೆ, ಯಾರಾದರೂ ಫೋನ್ಪೇ ಆ ಥರ ಫೋನ್ಪೇ ಜಿಪೇ ಯೂಸ್ ಮಾಡೋರು ಇಲ್ಲಿಗೆ ಬರಬೇಕಂದ್ರೆ ಅಮೌಂಟು ನೀವು ತೊಗೊಂಬರ್ಬೇಕು ಇಲ್ಲಿ. ಯಾಕಂದರೆ ಗೇಮ್ಸ್ ಹತ್ರ ಅವರು ಫೋನ್ಪೇ ಜಿಪೇ ತೊಗೊಳ್ಳಲ್ಲ. ಹಂಗೂ ನಿಮಗೆ ಇಲ್ಲ, ನನ್ನ ಹತ್ರ ಅಮೌಂಟ್ ಇಲ್ಲ, ನಾನು ಫೋನ್ಪೇನೇ ಮಾಡ್ತೀನಿ ಅಂದರೆ, ಅಲ್ಲಿ ಒಂದು ಇದ್ರ ಥರ ವೈಟ್ದು ಒಂಥರ ಸ್ಟೇಜ್ ಥರ ಇಟ್ಕೊಂಡು ನಿಂತಿರ್ತಾರೆ ಒಬ್ಬರು. ಅವ್ರ ಹತ್ರ ನಾವು ಜಿಪೇ ಮಾಡಿ ಅಮೌಂಟ್ ತೊಗೋಬೋದು. ಸೊ ಇವತ್ತಿನ ಬ್ಲಾಗ್ ಹೀಗಿತ್ತು. ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರೆಲ್ಲ ಹತ್ರ ಇದ್ದೀರಾ, ದಯವಿಟ್ಟು ಹೋಗಿ ಒಂದ್ಸಲಿ ನೋಡಿ, ತುಂಬಾ ಚೆನ್ನಾಗಿದೆ. ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್,
ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.